ನೋಡ್ತಾ ಇದ್ದೀರಲ್ವ ಎಷ್ಟು ಜ್ಯೂಸಿಯಾಗಿ ನಮ್ಮ ಕಬಾಬ್ ರೆಡಿ ಆಗಿದೆ. ಬಟ್ ಇದು ಚಿಕನ್ ಕಬಾಬ್ ಅಲ್ಲ, ಜಾಕ್ ಫ್ರೂಟ್ ಕಬಾಬ್, ಹಲಸಿನ ಹಣ್ಣಿನ ಕಬಾಬ್. ನಾನು ಕೂಡ ಫಸ್ಟ್ ಟೈಮ್ ಮಾಡಿದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು, ಹೇಳೋಕ್ಕೆ ಆಗಲ್ಲ ಹಲಸಿನ ಹಣ್ಣಿಂದ ಮಾಡಿದ್ದೀವಿ ಅಂತ. ಈ ಹಣ್ಣನ್ನ ಕಟ್ ಮಾಡೋಕ್ಕೆ ಸ್ವಲ್ಪ ಇದ್ರ ಜೊತೆ ನಾನು ಕುಸ್ತಿನೇ ಮಾಡಬೇಕಾಯ್ತು, ಯಾಕಂದರೆ ತುಂಬ ಕಷ್ಟ ಈ ಹಣ್ಣನ್ನ ಕಟ್ ಮಾಡೋದು. ಕಟ್ ಮಾಡಿಕೊಂಡು ಈಗ ಇದು ಕುಕ್ಕರಲ್ಲಿ ನೀರು, ಅರಿಶಿನ ಪುಡಿ ತೊಳೆದಾದ್ಮೇಲೆ ಅರಿಶಿನ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ 2 ವಿಸಲ್ ಹಾಕಿ ಬೇಯಿಸ್ಕೊಂಡು ಮುಂದಿನ ಪ್ರೋಸೆಸ್ ಮುಂದೆ ಹೇಳ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಬೇಯಿಸಿರೋ ಹಲಸೆಹಣ್ಣಿಗೆ ಇದಕ್ಕೆ ಅಕ್ಕಿ ಹಿಟ್ಟು, ಮೈದಾ, ಕಾರ್ನ್ಫ್ಲವರು, ಧನಿಯಾ ಪೌಡ್ರು, ಅಚ್ಕಾರದ ಪುಡಿ ಎಲ್ಲನೂ 4 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಅಚ್ಕಾರ ಧನಿಯಾ ಪೌಡ್ರು ಮಾತ್ರ 2 ಸ್ಪೂನ್ ತೊಗೊಂಡಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಕುಕ್ಕಿಂಗ್ ಆಯಿಲ್ನ ಹಾಕಿ ಚೆನ್ನಾಗಿ ಒಂಚೂರು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಬಿಟ್ಟಾದಮೇಲೆ ಎಣ್ಣೆಯಲ್ಲಿ ಇದನ್ನು ನಾವು ಸೇಮ್ ನಾವು ಕಬಾಬ್ನ ಯಾವ ರೀತಿ ಕರಿತೀವೋ ಆ ರೀತಿ ಕರ್ಕೊಂಡ್ಬಿಟ್ರೆ ನಮ್ಮ ಹಲಸಿನ ಹಣ್ಣಿನ ಕಬಾಬ್ ಮನೆಯಲ್ಲೇ ರೆಡಿ ಆಗೋಯ್ತು. ಈ ರೆಸಿಪಿನ ನಾನು ಕೂಡ ಮೊದಲನೇ ಬಾರಿ ಮಾಡಿದ್ದೆ, ಯಾಕಂದರೆ ನಮಗೆ ಆಂಟಿ ಹೇಳಿದರು. ತುಂಬಾ ಚೆನ್ನಾಗಿ ಬಂದಿತ್ತು, ಯಾಕೆ ಸುಳ್ಳು ಹೇಳಬೇಕು, ಸಖತ್ತಾಗಿ ಬಂದಿತ್ತು ಟೇಸ್ಟ್ ಮಾತ್ರ. ಅದ್ರ ಹಲಸಿನ ಹಣ್ಣಿಂದ ಮಾಡಿದ್ವಿ ಅಂತಲೇ ಗೊತ್ತಾಗಲ್ಲ, ನೀವು ನೋಡ್ತಾ ಇರ್ಬೋದು ಸೇಮ್ ಚಿಕನ್ನೇ ಅಂದ್ಕೊಂಡ್ಬಿಡ್ಬೇಕು, ಆ ರೀತಿ ಇತ್ತು. ನಾನು ಕೂಡ ತಿಂದಾದ್ಮೇಲೆ ಗೊತ್ತೇ ಆಗಲ್ಲ ಟೇಸ್ಟು, ಆ ರೀತಿ ಇತ್ತು, ಚೆನ್ನಾಗಿತ್ತು. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ. ಹಾಗೆ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅಂದಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್